ಈ ಸರ್ಕಾರ ಭಾಳ ತಪ್ಪು ಮಾಡ್ತಾ ಇದೆ, ಯಾವುದು ತಿದ್ಕೊಳ್ಳೋದಿಲ್ಲ. ಸರ್ಕಾರ ಹೋಗೋವರೆಗೂ ಈ ನಮ್ಮ ಕರ್ನಾಟಕ ಉದ್ಧಾರ ಆಗೋದಿಲ್ಲ. ಈ ತಪ್ಪೆಲ್ಲ ನಡೆದಿರೋದು ಕಾಂಗ್ರೆಸ್ದೆ. ಇವರೆಲ್ಲ ಇವ್ರು ಹೇಳಿದ್ರೇ ಅವ್ರು ಕೇಳೋದು ಸ್ಪೀಕರು. ಅವ್ರಿಗೆ ಸ್ವಂತ ಬುದ್ಧಿ ಇಲ್ಲ ಸ್ಪೀಕರ್ಗೆ. ಸಿ ಎಮ್ ಏನು ಹೇಳ್ತಾರೋ ಅದನ್ನೇ ಕೇಳೋದು. ಅದೆಲ್ಲ ಕಾಮನ್ ಅಮ್ಮ. ಇವಾಗ ಇವರೆಲ್ಲ ಮೂರು ಬಿಟ್ಟವರು ಎಲ್ಲೇ, ನಾನು ಹೇಳ್ತೀನಿ, ಡೈರೆಕ್ಟಾಗಿ ಹೇಳ್ತೀನಿ, ಮೂರು ಬಿಟ್ಟವರು. ದೇವರ ಕೆಲಸ ಅಂದ್ಬಿಟ್ಟು ಹಾಕಿದ್ದಾರೆ. ಆದರೆ ಇವ್ರು ಮಾಡೋದೆಲ್ಲ ಅನ್ಯಾಯನೇ, ಒಂದು ನ್ಯಾಯ ಇಲ್ಲ. ಯಾಕೆ ವಿಧಾನಸೌಧ ಮೇಲೆ ಬೋರ್ಡ್ ಬರಬೇಕು? ಭಾಳ ಹೊಲಸು ಸರ್ಕಾರ, ಹೊಲಸು. ಅದು ಫ್ರೀ, ಇದು ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ ಅಂದ, ನನಗೂ ಫ್ರೀ ಅಂದ, ಇದಕ್ಕೂ ಬಂದ. ಎಲ್ಲ ನಮ್ಮ ಮೇಲೆ ಟ್ಯಾಕ್ಸ್ ಹಾಕೋದು. ನನ್ನ ಮೇಲೆ ಟ್ಯಾಕ್ಸ್ ಹಾಕ್ಬಿಟ್ಟು ನನ್ನ ಹೆಂಡ್ತಿಗೆ ಯಾಕೆ ಫ್ರೀ ಕೊಡಬೇಕು? ಸರ್, ನಿನ್ನೆ ಸದನದಿಂದ 18 ಬಿಜೆಪಿ ಶಾಸಕರನ್ನ ಹೊರಗಡೆ ಹಾಕಿದ್ದಾರೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಅದ್ರ ಬಗ್ಗೆ ನಮ್ಮ ಗುರುಗಳೆಲ್ಲ ಹೇಳಿದ್ದಾರೆ, ಭಾಳ ತಪ್ಪು ಮಾಡಿದ್ದಾರೆ. ಈ ಸರ್ಕಾರ ಭಾಳ ತಪ್ಪು ಮಾಡ್ತಾ ಇದೆ, ಯಾವುದು ತಿದ್ಕೊಳ್ಳೋದಿಲ್ಲ. ಏನು ಮಾಡೋಕ್ಕೂ ಆಗೋದಿಲ್ಲ. ಇವ್ರಿಗೆ ಯಾರಿಗೂ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಮೇಲೆ ಅವರು ಏನು ಹೇಳ್ತಾರೋ ಅದನ್ನೇ ಪಾಲಿಸ್ತಾರೆ. ಅಂತೂ ಈ ಸರ್ಕಾರ ಹೋಗೋವರೆಗೂ ಈ ನಮ್ಮ ಕರ್ನಾಟಕ ಉದ್ಧಾರ ಆಗೋದಿಲ್ಲ. ಅಷ್ಟು ರಾಜ್ಯನೂ ಉದ್ಧಾರ ಆಗಲ್ಲ. ಬಟ್ 18 ಜನ ಸಸ್ಪೆಂಡ್ ಆಗಿದ್ದಾರೆ ಬಿಜೆಪಿ ಅವ್ರು ಮಾತ್ರ ಅಂತಂದಾಗ ಏನು ಅನಿಸ್ತು ನಿಮಗೆ? ಅದೆಲ್ಲ ತಪ್ಪು ಮಾಡಿದ್ದಾರೆ ಅಷ್ಟೇ, ಇನ್ನೇನು ಹೇಳೋದು ನಾವು. ಭಾಳ ತಪ್ಪು ಮಾಡಿ ತಪ್ಪು ಅಂತ ಅನ್ಸುತ್ತೆ. ಕಾಂಗ್ರೆಸ್ನವ್ರದ್ದು ತಪ್ಪು ಅಷ್ಟೇ. ಇದು ಹೇಗಾಗುತ್ತೆ ಸರ್? ಹೌದು, ಇನ್ನೇನು ಅವ್ರ ಕಡೆ ತಾನೆ, ಸ್ಪೀಕರ್ ಅವ್ರ ಕಡೆ ತಾನೆ. ಅದರಿಂದ ಅವರೇ ಮಾಡಿರೋದು ಎಲ್ಲ ತಪ್ಪು. ಈ ತಪ್ಪೆಲ್ಲ ನಡೆದಿರೋದು ಕಾಂಗ್ರೆಸ್ದೆ. ಇವರೆಲ್ಲ ಇವ್ರು ಹೇಳಿದ್ರೇ ಅವ್ರು ಕೇಳೋದು ಸ್ಪೀಕರು. ಅವ್ರಿಗೆ ಸ್ವಂತ ಬುದ್ಧಿ ಇಲ್ಲ ಸ್ಪೀಕರ್ಗೆ. ಸಿ ಎಮ್ ಏನು ಹೇಳ್ತಾರೋ ಅದನ್ನೇ ಕೇಳೋದು. ಹಂಗೆ ಆಗಿದೆ. ಇವ್ರನ್ನ ಯಾಕೆ ಸುಮ್ಮನೆ ಕಳಿಸ್ಬೇಕು? 18 ಜನನ್ನ ಮಾಡಬಾರ್ದು. ಅದಕ್ಕೆ ಇದೇ ಮೊದಲು ಬಾರಿ ಈ ಥರ ಒಂದು ಘಟನೆ ನಡೆದಿರೋ, ಅದರಲ್ಲೂ 18 ಜನನ ಸಸ್ಪೆಂಡ್ ಮಾಡಿರೋದು 6 ತಿಂಗಳು, ಇದೇ ಮೊದಲನೇ ಬಾರಿ. ಇದು ಮೊದಲನೇದು ಮಾಡ್ತಾರೆ. ಏನು ಮಾಡೋದು? ಏನು ಮಾಡೋಕ್ಕೂ ಆಗಲ್ಲ. ಆಗಿದೆ, ಆದರೆ ಈ ಥರ ಜೋರಾಗಿ ಆಗಿಲ್ಲ. ಬೇರೆ ಥರ ಕಾರಣ. ಅವರು ಕೂಡ ಪೇಪರ್ ಎಲ್ಲ ಹರಿದು ಸ್ಪೀಕರ್ ಮೇಲೆ ಎಸ್ತಿದ್ದು ಏನು ಅನ್ಸುತ್ತೆ ನಿಮಗೆ? ಅದೆಲ್ಲ ಕಾಮನ್ ಅಮ್ಮ. ಇವಾಗ ಇವರೆಲ್ಲ ಮೂರು ಬಿಟ್ಟವರು ಎಲ್ಲೇ, ನಾನು ಹೇಳ್ತೀನಿ, ಡೈರೆಕ್ಟಾಗಿ ಹೇಳ್ತೀನಿ, ಮೂರು ಬಿಟ್ಟವರು. 10 ಜನ ನೋಡ್ತಾ ಇರ್ತಾರೆ. ನಾವು ಹೇಗಿರಬೇಕು, ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ದೇವರ ಕೆಲಸ ಅಂದ್ಬಿಟ್ಟು ಹಾಕಿದ್ದಾರೆ. ಆದರೆ ಇವ್ರು ಮಾಡೋದೆಲ್ಲ ಅನ್ಯಾಯನೇ, ಒಂದು ನ್ಯಾಯ ಇಲ್ಲ. ಯಾಕೆ ವಿಧಾನಸೌಧ ಮೇಲೆ ಬೋರ್ಡ್ ಬರಬೇಕು? ಯಾವ ಒಳಗೆ ಇಷ್ಟು ಗಲಾಟೆ ನಡೀತಾ ಇದ್ರೆ ಜನ ನೋಡೋದಿಲ್ವಾ? ನಾಚಿಕೆ ಆಗೋದಿಲ್ವಾ? ಎಲ್ಲ ಬುದ್ಧಿವಂತರ ದಡ್ರ ಗೊತ್ತಾಗ್ತಾಯಿಲ್ಲ. ಅದೇ ಮೈನ್ ಅಲ್ಲೇನು ಸರ್? ಹೌದು, ಕರೆಕ್ಟ್. ದಡ್ರು ಇಲ್ಲಿಗೆ ಹೋಗಿರೋರೆಲ್ಲ ದಡ್ರೆ. ಆ ಥರ. ಸದನದಲ್ಲಿ ಮೊದಲು ಯಾವ ಥರ ಸಭೆಗಳು ನಡೀತಾ ಇತ್ತು, ಸೊ ಇವಾಗ ಯಾವ ಥರ ನಡೀತಾ ಇದೆ ಅಂತ ಅನ್ಸುತ್ತೆ? ನಾವು ಪಾರ್ಲಿಮೆಂಟ್ನಲ್ಲಿ ನೋಡಿದ್ದೀವಿ. ಅಲ್ಲಿ ವಾಜಪೇಯಿ ಮಾತಾಡೋವಾಗ ಎಷ್ಟು ಸೈಲೆಂಟಾಗಿ ಅವರು ಮಾತುಗಳು ಕೇಳೋರು ಸರ್, ಎಷ್ಟು ಚೆನ್ನಾಗಿ ಕೇಳೋರು. ಒಬ್ಬರು ಗಲಾಟೆ ಮಾಡ್ತಾಯಿದ್ರು. ಇವಾಗ ಇಲ್ಲಿ ಕಿರ್ಚು ಬದ್ಮಾಶ್ ಬೈಟ್ರೆ ಅಂತಾರೆ, ಕುತ್ಕೊ ಅಂತಾರೆ, ಹೊಡೆಯೋಕ್ಕೆ ಹೋಗ್ತಾರೆ, ಕಿತ್ತಾಡ್ತಾರೆ, ತೊಡೆಗಳು ತಟ್ತಾರೆ, ಒಬ್ರಿಗೊಬ್ರು ಕಿತ್ತಾಡೋಕ್ಕೆ ಹೋಗ್ತಾರಲ್ಲ. ಇವ್ರಿಗೇನಾದರೆ ಮಾನ ಮರ್ಯಾದೆ ಇದೆಯಾ? ಏನೂ ಇಲ್ಲ. ಎಲ್ಲ ಮೂರು ಬಿಟ್ಟವ್ರೆ ಅವರೆಲ್ಲ ಅಷ್ಟೇ. ಏನು ಅನ್ಸುತ್ತೆ ಇದನ್ನೆಲ್ಲ ನೋಡಿದ್ರೆ ನಿಮಗೆ? ಏನಂತದ್ದು ಭಾಳ ಹೊಲಸು ಅನ್ಸುತ್ತಮ್ಮ. ಭಾಳ ಹೊಲಸು ಸರ್ಕಾರ, ಹೊಲಸು. ಜನಗಳಿಗೆ ಹೇಳ್ಬೇಕಾದವ್ರೆ ಇವರೇ ಈ ಥರ ಕಿತ್ತಾಡ್ತಾ ಇದ್ದಾರೆ. ಏನು ಮಾಡೋಕ್ಕೋ? ರಾಜ್ಯನ ತಪ್ಪದಾರಿಯಲ್ಲಿ ಎಳಿತಾ ಇದ್ದಾರೆ. ರಾಜ್ಯನ ತಪ್ಪದಾರಿಯಲ್ಲಿ ಎಳಿತಾ ಇದ್ದಾರೆ. ಡ್ರೈವಿಂಗ್ ಇನ್ ರಾಂಗ್ ಪಾತ್. ನೇಷನ್ ಇನ್ ರಾಂಗ್ ಪಾತ್. ಡ್ರೈವಿಂಗ್ ಇನ್ ರಾಂಗ್ ಪಾತ್. ತಪ್ಪು ದಾರಿಯಲ್ಲಿ ಹೋಗ್ತಾ ಇದೆ ಗಾಡಿ, ಸರಿ ದಾರಿಯಲ್ಲಿ ಗಾಡಿ ಹೋಗ್ತಾ ಇಲ್ಲ. ಅದೇ ಇದಾಗಿರೋದು. ಮುಖ್ಯಮಂತ್ರಿ ನಾವು ಹೇಗಿರಬೇಕು ಅನ್ನೋದು ತಿಳ್ಕೊಬೇಕು. ನಾವು ಏನು ಮಾಡಬೇಕು? 10 ಜನ ವಿರೋಧ ಪಕ್ಷದವ್ರನ್ನೂ ಕೇಳಬೇಕು, ತನ್ನೂ ಕೇಳಬೇಕು, ತನ್ನ ಕಡೆ ಇರೋರನ್ನೂ ಕೇಳಬೇಕು. ಕೇಳಿ ಮುಂದೆ ಹೋಗಬೇಕೇ ಹೊರತು ಈ ಥರ ಮಾಡಬಾರ್ದು. ಸ್ಪೀಕರು ಅಷ್ಟೇ, ಆ ಜಾಗದಲ್ಲಿ ಕೂತ್ಕೊಂಡ್ಮೇಲೆ ಸ್ಪೀಕರ್ ಯಾವ ಥರ ನ್ಯಾಯ ಕೊಡಬೇಕು, ಯಾವ ಥರ ಇದು ಮಾಡಬೇಕು, ಯಾವುದೂ ಇಲ್ವೇ. ಅವನು ಹೇಳಿದ್ದೇ ದಾರಿ, ಇವನು ಹೇಳಿದ್ದೇ ದಾರಿ ಆಗೋಯ್ತು ಅಲ್ಲಿ. ಇನ್ನೇನು ಏನೂ ಇಲ್ಲ ಅಷ್ಟೇ. ಎಲ್ಲಿಗೆ ಹೇಳ್ಕೊಂಡೋಗ್ಬಿಟ್ರು ಅಂದರೆ ನಂಬರ್ 1 ಇತ್ತು ನಮ್ಮ ಕರ್ನಾಟಕ, ಇವಾಗ ಲಾಸ್ಟ್ ಆಗೋಯ್ತು. ಹಂಗೆ ಮಾಡಿಬಿಟ್ರು.
ನೋಡಿ ಈ ರೋಡ್ ಮಾಡಬೇಕಾದ್ರೆ ಇವತ್ತಿಗೂ 1 ವರ್ಷ ಆಯಿತು, ಇನ್ನೂ ಮಾಡಿಲ್ಲ. ಸಿಮೆಂಟ್ ರೋಡ್ ಬೇಕಾಗಿತ್ತಾ? ಟಾರ್ ರೋಡ್ ಮಾಡಿದರೆ ಹೈ ಕ್ಲಾಸ್ ಆಗಿರೋದು. ಒಂದು ಕೆಲಸ ಆಗಿಲ್ಲ, ಒಂದು ಬಿಲ್ ಆಗೋದಿಲ್ಲ, ಒಂದು ದುಡ್ಡಿಲ್ಲ. ಅದು ಫ್ರೀ, ಇದು ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ ಅಂದ, ನನಗೂ ಫ್ರೀ ಅಂದ, ಇದಕ್ಕೂ ಬಂದ. ಎಲ್ಲ ನಮ್ಮ ಮೇಲೆ ಟ್ಯಾಕ್ಸ್ ಹಾಕೋದು. ನನ್ನ ಮೇಲೆ ಟ್ಯಾಕ್ಸ್ ಹಾಕ್ಬಿಟ್ಟು ನನ್ನ ಹೆಂಡ್ತಿಗೆ ಯಾಕೆ ಫ್ರೀ ಕೊಡಬೇಕು? ನಮಗೇನಾದ್ರು ಕೊಟ್ಟಿದ್ದಾನ? ನಮಗೇನು ಕೊಟ್ಟಿಲ್ಲ. ಅಂದಮೇಲೆ ಅವ್ರು ಕೊಟ್ಟಾಗಿಲ್ಲ ಇದು. ಹಾಂ, ಕೊಟ್ಟಿದ್ಯಾರು? ನಾವೇ ಕೊಟ್ಟಿದ್ದು ಸಾರ್ವಜನಿಕರು. ಹಾಂ, ನಾನು ಕೊಟ್ಟೆ ಅಂತ ನಾ ಕೊಟ್ಟೆ. ಅದು ನನ್ನ ಹೆಂಡ್ತಿಗೆ ಗೊತ್ತಾಗೋದಿಲ್ಲ. ಸಿದ್ದುನೇ ಕೊಟ್ಟಿದ್ದು ಅಂತಾರೆ. ಏನು ಸಿದ್ದರಾಮಯ್ಯನೇ ಕೊಟ್ಟಿರೋದು ಅಂತ. ನೀವೇನ್ರಿ ಕೊಟ್ರಿ ಅಂತಾರೆ. ಇವಾಗ ಮನೇಲೆಲ್ಲ ಜಗಳ ಮಾಡಿಸ್ಬಿಟ್ರು ಇವ್ರು ಬಂದು, ಅಲ್ವಾ? ಮನೇಲಿ ಇರೋದೇ ಇಲ್ಲ. 3 ಹೊತ್ತು ಬಸ್ನಲ್ಲಿ ತಿರುಗೋದು, ಇಲ್ಲಾಂದರೆ 3 ಹೊತ್ತು ಟಿ ವಿ ಹಾಕ್ಕೊಂಡಿರೋದು, ಕರೆಂಟ್ ಫ್ರೀ. ನಮ್ಗೆ ಹೋದಾಗ ಊಟ ಹಾಕೋದಿಲ್ಲ, ತಿಂಡಿ ಹಾಕೋದಿಲ್ಲ, ಏನೂ ಇಲ್ಲ. ಟಿ ವಿ ನೋಡ್ತಾ ಇರ್ತಾರೆ, ಬಸ್ನಲ್ಲಿ ಹೋಗ್ತಾ ಇರ್ತಾರೆ, ಟೂರ್ ಹೋಗ್ತಾ ಇರ್ತಾರೆ. ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತೀರೋ 10 ಜನ ಮಕ್ಳಿರೋರು ಮಜ್ಜಿಯ ಮಾಡೋದು. 2 ಮಕ್ಳಿರೋರು ನಾನು ಕಂದಾಯ ಕಟ್ಟಬೇಕು. ಈ ಎಲ್ಲಿ ಎಂತಾದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ವಕ್ಫ್ ಬೋರ್ಡ್ದು ಇದು ಬರುತ್ತೆ ಅಂತ ಅಂದ್ಬಿಟ್ಟು ಅಮೆಂಡ್ ಆಗುತ್ತೆ ಅಂದ್ಬಿಟ್ಟು ತರಾತುರಿಯಲ್ಲಿ 18 ಜನ ಸಸ್ಪೆಂಡ್ ಮಾಡಿಬಿಟ್ಟು ಬಿಲ್ ಪಾಸ್. ಮೊದಲಿಂದ ಇವರು ಕಾಂಗ್ರೆಸ್ಸಲ್ಲಿ ಇದೇ ಇದು ದೇಶನ ಹಾಳು ಮಾಡೋದ್ರಲ್ಲೇ ಇರ್ತಾರೆ ಹೊರತು ಇದಿಲ್ಲ. ಕೋರ್ಟಲ್ಲಿ ನಾವು ಪ್ರಶ್ನೆ ಮಾಡೋಂಗಿಲ್ಲ ಅಂತಂದರೆ ಯಾತಿಗೆ ಬೇಕು? ನಾವು ಇವ್ರಿಗೊಂದು ಏಟು ಹೊಡೆದೆ, ಇವರು ಪೊಲೀಸ್ ಸ್ಟೇಷನ್ಗೆ ಹೋಗಾಗಿಲ್ಲ. ಅವ್ನು ಹೊಡೆಯೋದೇ ಅವನ ಅಧಿಕಾರ ಅಂದರೆ ಮಾತಿದೆಯಾ? ಅವ್ನು ಬೈಯೋದೇ ಅವ್ರ ಅಧಿಕಾರ ಅಂದರೆ ಮಾತಿದೆಯಾ? ಇಲ್ಲ. ಇವ್ರಿಗೆ ಕೋರ್ಟ್ಗೆ ಹೋಗೋದಕ್ಕೆ, ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೆ ಇವ್ರಿಗೆ ಅಧಿಕಾರ, ಇವ್ರಿಗೂ ಇರಬೇಕು, ಸಮಾನ ಅಧಿಕಾರ ಇರಬೇಕು. ಇಲ್ವೇ ಇಲ್ಲ ಅಂದರೆ ಏನದು? ಕೋರ್ಟ್ಗೆ ಪವರ್ಸ್ ಇಲ್ಲ ಅಂತ ಇದು ಮಾಡಿದಾರಲ್ಲ, ಎಂಥ ಅಮೆಂಡ್ಮೆಂಟ್ ಅದು? ತುಂಬ ಡ್ರೈವಿಂಗ್ ಇನ್ ರಾಂಗ್ ಪಾತ್, ನೇಷನ್ನೇ ರಾಂಗ್ ಪಾತ್ಗೆ ಹೋಗ್ತಾ ಇದೆ. ಕಲ್ಲು ಹೊಡಿತಾರೆ, ಎಲ್ಲ ಮಾಡ್ತಾರೆ, ಅವನ್ನೇನೂ ಮಾಡೋದಿಲ್ಲ, ಅವ್ನು ನೋಡಿಬಾರ್ದು. ಆಮೇಲೆ ನಾವು ಹಿಂದೂಗಳು ಯಾವತ್ತೂ ದೇವಸ್ಥಾನದ ಮೇಲೆ ಅಟ್ಯಾಕ್ ಮಾಡೋದಿಲ್ಲ, ಅವ್ರ ಮಸೀದಿಗಳ ಮೇಲೆ ಯಾರ ಮೇಲೂ ನಾವು ಅಟ್ಯಾಕ್ ಮಾಡೋದಿಲ್ಲ, ನಾವು ಏನೂ ಮಾಡೋದಿಲ್ಲ. ನಾವು ಸಾಧುಗಳು ಆದ್ರೇನು ಅವ್ರನ್ನ ಇವರು ಓಟಕ್ಕೋಸ್ಕರ ಇಟ್ಕೊಂಡಿದ್ದಾರೆ. ಏನೇನು ಮಾಡಬೇಕೋ ನಮ್ಮ ದೇಶನ ಹಾಳು ಮಾಡಿಬಿಟ್ಟು ಕಡೆಗೆ ಇವರೆಲ್ಲ ಹೊರ್ಟೋಗ್ತಾರೆ. ಭಾಳ ಅಧ್ವಾನ ಮಾಡಿಬಿಟ್ರು, ದೇಶನ ಅಧ್ವಾನ ಹೇಳ್ಕೊಡೋದ್ರು. ಈಗ ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸ್ತಾ ಇರೋದೇ ಇವರು. ಹಿಂದೂಗಳಿಗೊಂಥರ ಹೇಳ್ಕೊಡೋದು, ಇಲ್ಲ ಮುಸ್ಲಿಮ್ಗೊಂಥರ ಹೇಳ್ಕೊಡೋದು. ಹಿಂಗೆ ಹೇಳಿ ಕಾಂಗ್ರೆಸ್ನವರು ಎಲ್ಲ ಕಿತಾಪತಿ ಮಾಡಾಕ್ಬಿಟ್ರು. ಬೀಟ್ ಪ್ಲಸ್ ಕರ್ನಾಟಕ.